ವಿಧಾನಸಭೆಯಲ್ಲಿ ಎಂಇಎಸ್ ಪುಂಡಾಟದ ಪ್ರಸ್ತಾಪವನ್ನ ಮಾಡಿದ್ದಾರೆ ಜೆಡಿಎಸ್ ಶಾಸಕ ಅನ್ನದಾನಿ. ಎಂಇಎಸ್ ಪುಂಡರು ಕನ್ನಡ ಬಾವುಟವನ್ನ ಸುಟ್ಟು ಹಾಕಿದ್ದಾರೆ. ಇಷ್ಟಾದ್ರೂ ಕೂಡ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಶೂನ್ಯ ವೇಳೆಯಲ್ಲಿ ಅನ್ನದಾನಿ ಪ್ರಸ್ತಾಪ ಮಾಡಿದ್ರು. ಈ ಬಗ್ಗೆ ಮಾತಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಅನ್ನದಾನಿ ಬಹಳ ಪ್ರಮುಖ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕನ್ನಡದ ಬಾವುಟದ ಮೇಲೆ ನಮಗೆ ಭಾವನಾತ್ಮಕ ಸಂಬಂಧ ಇದೆ. ಎಂಇಎಸ್ ಪುಂಡರ ವರ್ತನೆಯನ್ನ ಖಂಡಿಸುತ್ತೇವೆ ಎಂದ್ರು. ಕನ್ನಡಕ್ಕೆ ಒಂದು ನಿರ್ಣಯ ಮಾಡಿ ಶಿಕ್ಷೆ ಕೊಡಿ ಅಂತ ಕೇಂದ್ರ ಸರ್ಕಾರ ಹಾಗೂ ಮಹಾರಾಷ್ಟ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳುಹಿಸಿಕೊಡೋಣ ಅಂತ ಒತ್ತಾಯಿಸಿದ್ರು. ಭಾರತೀಯರು ಅನ್ನದಾನಿಯವರು ಬಹಳ ಪ್ರಾಮುಖ್ಯವಾದಂತಹ ವಿಚಾರವನ್ನ 0 ಅವರ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪುಂಡರು ಕನ್ನಡದ ಬಾವುಟವನ್ನ, ಕರ್ನಾಟಕ ರಾಜ್ಯ ಕನ್ನಡ ನಾಡಿನ ಬಾವುಟವನ್ನ ಅವರು ಮತಿಹೀನರು ಅಂತ ಕರಿಬೇಕಾಗತ್ತೆ. ಅವರಿಗೆ ನಾವೆಲ್ಲರೂ ಕೂಡ ಭಾರತೀಯರು. ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಒಪ್ಕೊಂಡಿರ್ತಕ್ಕಂಥವ್ರು. ನಾವೆಲ್ಲ ಭಾರತದ ಪ್ರಜೆಗಳು. ಭಾಷಾವಾರು ಪ್ರಾಂತ್ಯಗಳನ್ನು ಮಾಡ್ಕೊಂಡಿದ್ದೀವಿ ಅಷ್ಟೇ. ಆಯಾ ಭಾಷೆ ಮಾತನಾಡ್ತಕ್ಕಂಥ ಜನರು ಯಾವ ಭಾಷೆ ಮಾತಾಡ್ತಾರೆ ಆ ಭಾಷೆನ ಒಂದು ಪ್ರಾಂತ್ಯ ಮಾಡ್ಕೊಂಡು ರಾಜ್ಯ ಮಾಡ್ಕೊಂಡಿದ್ದೀವಿ 1956 ನವೆಂಬರ್ನಲ್ಲಿ ಈಚೆಗೆ. ಈಗ ಇದು ನಾವು ಕನ್ನಡದ ಬಾವುಟ ಅಂತೇಳಿ ಇದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಏನು ಸನ್ಮಾನ್ಯ ಅಂದಾನಿಯವರು ಮಹಾರಾಷ್ಟ್ರ ನೆಲದಲ್ಲಿ ಕನ್ನಡ ಬಾವುಟವನ್ನು ಸುಟ್ಟಿರುವಂಥದ್ದು, ಅದನ್ನು ಮಾಧ್ಯಮದಲ್ಲಿ ಪ್ರಚಾರ ಆಗಿರ್ತಕ್ಕಂಥದ್ದು, ಇದೆಲ್ಲ ಕೂಡ ನಮ್ಮ ಕನ್ನಡಿಗರಿಗೆ ನೋವನ್ನು ತಂದಿದೆ. ಈಗಾಗಲೇ ಅಂದಾನಿಯವರು ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಯಾವುದೇ ಸರ್ಕಾರ ಇರಲಿ, ಕರ್ನಾಟಕದಲ್ಲಿ ಈ ನೆಲ, ಜಲ, ಭಾಷೆಯನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಅದನ್ನು ಮಾಡೇ ಮಾಡ್ತೀರಿ. ಈಗಾಗಲೇ ಯಾವ್ಯಾವ ನೆಲ ಇರ್ಬೋದು, ಜಲ ಇರ್ಬೋದು, ಇದು ಯಾವುದು ಅಂತ ಈಗಾಗಲೇ ಎಲ್ಲ ತೀರ್ಮಾನ ಆಗಿದೆ. ಮಹಾರಾಷ್ಟ್ರದವರು ಪದೇ ಪದೇ, ಮಹಾರಾಷ್ಟ್ರ ಇರ್ಬೋದು, ಶಿವಸೇನೆ ಇರ್ಬೋದು, ಎಂಇಎಸ್ ಇರ್ಬೋದು, ಇವರೆಲ್ಲರೂ ಪದೇ ಪದೇ ಈ ವಿಚಾರವನ್ನು ಎತ್ಕೊಂಡು ಈ ಗಡಿ ಪ್ರದೇಶಗಳಲ್ಲಿ, ಗಡಿ ಭಾಗಗಳಲ್ಲಿ ನಿರಂತರವಾಗಿ ಪುಂಡಾಟಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದೆ. ಯಾರು ಈ ಧ್ವಜವನ್ನು, ಕನ್ನಡ ಧ್ವಜವನ್ನು ಸುಟ್ಟಿದ್ದಾರೆ ಅವ್ರು ನಿಜಕ್ಕೂ ಮಾನ್ಯ ಸಿದ್ದರಾಮಯ್ಯನವರು ಹೇಳದಂಗೆ ಪುಂಡ್ರವರೆಲ್ಲ ಕಿಡಿಗೇಡಿಗಳು. ಇಂಥ ಕಿಡಿಗೇಡಿಗಳನ್ನು ಮಟ್ಟ ಹಾಕಬೇಕಾಗಿರೋಂಥದ್ದು ಅಲ್ಲಿನ ಸರ್ಕಾರದ ಕರ್ತವ್ಯ. ನಮ್ಮ ನೆಲದಲ್ಲಾಗಿದ್ರೆ ಅವ್ರನ್ನ